ಉಪಾಧಿ ಭೇದಾತ್. ಉಪಾಧಿ ಅಂದರೆ ಶರೀರ, ಭೇದ ಈ ಮೂರು ಶರೀರಗಳು ಸ್ಥೂಲ ಸೂಕ್ಷ್ಮ ಕಾರಣ ಶರೀರ. ಭೇದಾತ್ ಯತಃ ಪೃಥಕ್ ಸ್ಥಿತಂ. ಆದರೆ ಈ ಮೂರು ಶರೀರವು ನನ್ನ ಹತ್ರ ಇದೆ. ನನ್ನ ಹತ್ರ ಅಂದರೆ ನಿಜ ಆತ್ಮ ಆಗಿರುವಂತಹ ನನ್ನ ಸಮೀಪದಲ್ಲಿ ಈ ಮೂರು ಶರೀರಗಳು ಇದೆ. ಬೆಳಗ್ಗೆ ಎದ್ದಿದ ತಕ್ಷಣ ದೇಹ ಕಂಡುಕೊಳ್ತೀವಲ್ಲ, ನಾನು ಇದ್ದೆ, ದೇಹ ಎಲ್ಲ ಸ್ಪರ್ಶ ಆಗುತ್ತಲ್ಲ. ಮನಸ್ಸು ಎವ್ರಿ ಡೇ ಎವ್ರಿ ಸೆಕೆಂಡ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ಮೈಂಡ್, ವೆರಿ ಇಂಟಿಮೇಟ್ಲಿ ಅವೈಲಬಲ್. ಅಜ್ಞಾನ ಅಂತೂ ಹೇಳದೆ ಬೇಡ, ಪ್ರತಿ ಕ್ಷಣವೂ ಇದೆ. ಯಾಕಂದರೆ ಕಾರಣ ಶರೀರಕ್ಕೆ ಇನ್ನೊಂದು ಹೆಸರು ಅಜ್ಞಾನ ಅಂತ. ಇದು ಗೊತ್ತಾ, ಈ ರೋಡ್ ಹೇಗೋ ನನಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಕೋಪ ಮಾಡ್ಕೊಳ್ಳೋದು ಚೆನ್ನಾಗಿ ಗೊತ್ತು, ಹಶು ಗೊತ್ತು, ಸಂತೋಷವಾಗಿರೋದು ಗೊತ್ತಿಲ್ಲ. ಅಜ್ಞಾನ ಇದೆ ನಮ್ಮಲ್ಲಿ. ಅಂದರೆ ಈ ಮೂರು ಶರೀರವು ಉಪಾಧಿ ಭೇದಾತ್ ಪೃಥಕ್ ಸ್ಥಿತಂ. ಅದನ್ನು ಕ್ರಮಾತ್ ಪೃಥಕ್ ಸ್ಥಿತಂ, ಒಂದೊಂದನ್ನು ವಿಶೇಷವಾಗಿ ವಿಭಜನೆ ಮಾಡುವಂತಿದ್ದಾರೆ ರಾಮರು. ಸ್ಥೂಲ ಶರೀರದ ಲಕ್ಷಣವನ್ನು 27ನೇ ಶ್ಲೋಕದಲ್ಲಿ ತಿಳ್ಕೊ, 28ರಲ್ಲಿ. ಸೂಕ್ಷ್ಮ ಶರೀರದ ಲಕ್ಷಣವನ್ನು 29ರಲ್ಲಿ ತಿಳ್ಕೊ. ಕಾರಣ ಶರೀರದ ಲಕ್ಷಣವನ್ನು 30ರಲ್ಲಿ ತಿಳ್ಕೊ. ಕ್ರಮಾತ್, ಸ್ಟೆಪ್ ಬೈ ಸ್ಟೆಪ್ ಮೇ ಯು ಡಿಸೈಫರ್ ವಾಟ್ ಈಚ್ ಬಾಡಿ ಈಸ್. ಪ್ರತಿಯೊಂದು ದೇಹಕ್ಕೂ ಆ ಲಕ್ಷಣಗಳಂತೂ ಇದೆ ಅಲ್ವಾ, ಅದನ್ನು ತಿಳಿದ ಮೇಲೆ ಏನು ಮಾಡಬೇಕು ಸ್ವಾಮಿ? ಇದನ್ನು ತಿಳಿಯದೇ ಮಹತ್ಕರವಾದ ಸಾಧನೆ. ಒಂದು ಜನ್ಮದಲ್ಲೆಲ್ಲ ತಿಳಿದುಬಿಟ್ರೆ ಮುಗ್ಸೋಕ್ಕಾಗತ್ತಾ? ಏನೋ ಈಗ ನೀವು ಹೇಳ್ತಿದ್ರೆ ಶುರು ಮಾಡಿದ್ವಿ, ನೀವು ಮುಂಚೆನೇ ಸಿಕ್ಕಿದ್ದಿದ್ರೆ ನಮಗೆ, ಈಗ ನಮಗೆ 50-60 ಆದಮೇಲೆ ನೀವು ಸಿಕ್ಕಿದ್ರಿ. ಮುಂಚೆನೇ ನಾವು 25-30 ನೀವು ಸಿಗಬೇಕಾಗಿತ್ತು. ಆವಾಗ ನಾವು ಹುಟ್ಟೇ ಇರಲಿಲ್ಲ ಅಲ್ವಾ? ಕ್ರಮಾತ್, ಒಂದು ಜನ್ಮದಲ್ಲೆಲ್ಲ ಆಗುವಂಥದ್ದಲ್ಲ ಇದು. ಸತತವಾಗಿ ಪ್ರತಿ ನಿಮಿಷ ಪ್ರತಿ ಕ್ಷಣ ಇದೇ ವೃತ್ತಿಯಲ್ಲಿದ್ದರೆ ಈ ಜನ್ಮದಲ್ಲಿ ಸಾಧ್ಯ. ನಾನು ಪರಾಕ್ ನೋಡ್ತಾ ಇರ್ತೀನಿ, ಹೊರಗಡೆ ಏನಾರು ಇದು ಮಾಡ್ಬೋದಾ, ಅಲ್ಲಿ ಹೋಗ್ಬೋದಾ, ಇಲ್ಲಿ ಹೋಗ್ಬೋದಾ. ಅದೆಲ್ಲ ಲೌಕಿಕ ವಿದ್ಯೆ. ಅದು ಮೋಕ್ಷ ಸಿಗೋದಿಲ್ಲ ನಿಮಗೆ ಅದರಿಂದ. ಒಳಗಡೆ ಬಂದ್ರೇ ನೀವು ಹೊರಗಡೆ ಎಷ್ಟೇ ಡಿಗ್ರೀಸ್ ತಗೊಳ್ಳಿ, ಏನೇ ಮಾಡಿ, ನೀವು ದುಃಖಿ. ನೀವು ಪ್ರೈಮ್ ಮಿನಿಸ್ಟರ್ ಆಗಿಪ್ಪ, ಯು ಆರ್ ಅ ಸ್ಯಾಡ್ ಪರ್ಸನ್. ಯಾಕೆ? ನಿಮ್ಗೆ ಯಾರು ಅಂತಲೇ ಗೊತ್ತಿಲ್ಲ. ನಿಮಗೆ ಮಾಯಾ ಶರೀರಂ, ಐ ಎಮ್ ಎ ಪ್ರೈಮ್ ಮಿನಿಸ್ಟರ್ ಅಂತ ಗೊತ್ತೇ ಹೊರತು ಪಾಪ ಅವ್ರಿಗೆ ಹೇಳ್ತಿಲ್ಲ. ಅವರು ಧರ್ಮಿಷ್ಠರು, ಅವ್ರು ಬರಲೇಬೇಕು. ಇವಾಗಲೂ 2024 ಅವರೇ ಬರಬೇಕು ಆಯಿತಾ, ಅದು ಹೇಳ್ತಿಲ್ಲ. ನೀವು ಸಪೋಸ್ ನೀವೇನಾರು ಆಗಿಬಿಟ್ರೆ ಅಂತ, ಪಾಪ ಅವ್ರಿಗೆ ಆ ಜ್ಞಾನ ಇದೆ. ಯಾವಾಗ ಬಿಡಬೇಕು ಅಂತ ಗೊತ್ತಿದೆ, ಯಾವಾಗ ಹಿಮಾಲಯಸ್ಗೆ ಹೋಗಬೇಕು ಅಂತ ಅವ್ರಿಗೆ ಗೊತ್ತಿದೆ ಅಲ್ವಾ? ಅವ್ರ ಪೂರ್ತಿ ಜ್ಞಾನ ಇದೆ. ಅದಕ್ಕೆ ನಾವೆಲ್ಲ ಅವ್ರಿಗೆ ಓಟ್ ಹಾಕಬೇಕು. ಅವರು ಅಂದರೆ ಪಕ್ಕದ ಮನೆಯವರು ಅಂತ ಆಗಬಾರ್ದಿಲ್ಲ. ಇಲ್ಲಿ ಗೊತ್ತಲ್ಲ ಅವರು ಅಂದರೆ ಯಾರು ಅಂತ. ಆಮೇಲೆ ಇಲ್ಲಿ ತೋರಿಸ್ತಿದ್ದಾರೆ ಯಾರು ಇಲ್ಲ ಇಲ್ಲಿ ಹಿಂದೆ ಅಂತ, ಹಾಗಾಗಬಾರ್ದು. ಯಾವುದೇ ಲೌಕಿಕ ಹುದ್ದೆಯಲ್ಲಿ ಬಂದರೂ ನಿಮಗೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ನೀವು ಯಾರು ಅನ್ನೋದಿದ್ರೆ, ಅದು ಏನು ಅಧಿಕಾರ ಸಿರಿಸೊಗಸು ಕೀರ್ತಿಗಳ ನೆನೆದುಮನ ಕುದಿಯುತಿಹು ದಾಬುಗುಂ ಮಂಕುತಿಮ್ಮ. ಅದು ಬೇಕು, ಮತ್ತು ಇದು ಬೇಕು ಬೇಕದು ಬೇಕು ಬೇಕದೆ ನಿನಗೊಂದು ಬೇಕೆನ್ನುತ್ತಾ ಬೊಬ್ಬಿಡುತ್ತಿಹ ಘಟವ ನಿನದು ಏಕೆಂದು ರಚಿಸಿದನೋ ಬೊಮ್ಮನೀ ಬೇಕು ಜಪ ಸಾಕೆನಿಪುದೆಂದಿಗಲೋ ಮಂಕುತಿಮ್ಮ. ತಿಳಿರಿ, ಒಳಗಡೆ ಈ ದೇಹ ನಾನಲ್ಲ. ಇದು ಶಾಸ್ತ್ರ ಪಾಠ ಮಾಡುವಂತಹ ಕ್ರಮ. ದೇಹದ ಲಕ್ಷಣವನ್ನು ಹೇಳಿ, ದೇಹ ಲಿಮಿಟೆಡ್, ಅದು ಬಿಟ್ಟು ವಿಲಕ್ಷಣವಾಗಿ ನೀನಿದೆಯಾ. ಮಾಯವನ್ನು ತೋರಿಸಿ ನೀನು ಮಾಯಾ ಅತೀತನಾಗಿ ಸಾಕ್ಷಿ ಬ್ರಹ್ಮನಾಗಿ ನೀನಿದೆಯಾ, ಅದು ನಿನ್ನ ನಿಜಸ್ವರೂಪ. ದೇಹ ಬರುತ್ತೆ ಹೋಗುತ್ತೆ, ಮನಸ್ಸು ಬರುತ್ತೆ ಹೋಗುತ್ತೆ, ಅದಕ್ಕೆ ಬೀಳಬೇಡ ಅಂತ ಸ್ಪಷ್ಟವಾಗಿ ಶಾಸ್ತ್ರ ಹೇಳ್ತಿದೆ. ಅದನ್ನು ಪೃಥಕ್ ಸ್ಥಿತ ಒಂದೊಂದಾಗಿ ತಿಳಿತಾ ಬರಬೇಕು. ಎಷ್ಟು ಜನ್ಮ ಆಗುತ್ತೋ ಗೊತ್ತಿಲ್ಲ, ಶುರು ಆದರೂ ಮಾಡಬೇಕು. ನಾನು 60 ಆದಮೇಲೆ ಮಾಡ್ತೀನಿ ಸ್ವಾಮಿ, ಅವ್ರು ಹೇಳ್ದಲ್ಲ 82 ಆದಮೇಲೆ ಸ್ವಲ್ಪ ಹೋಗಿ ಬರ್ತೀನಿ ಅಂದ್ರೆ, ಅವ್ರು ಬರ್ತಾರೋ ಇಲ್ವೋ ಇವಾಗ ಡೌಟ್ ನನಗೆ. 82 ಆದಮೇಲೆ ಹೋಗಿದ್ದಾರೆ, ಬರ್ತಾರೋ ಇಲ್ವೋ ಏನು ಗ್ಯಾರಂಟಿ? ಅದು ರುದ್ರಾಕ್ಷಿ ಭಸ್ಮ ಕೊಟ್ಟು ಕಳಿಸಿ ಆಯಿತು. ಮುಂಚೆನೇ ಕೊಟ್ಟು ಕಳಿಸಿ ಆಯಿತು. ದೆನ್ ಏನು ಮಾಡ್ಬೇಕು ಅವಾಗ? ಸ್ವಾತ್ಮಾನಂ ಆತ್ಮನಿ ಅವಧಾರಯೇತ್. ಸ್ವಾತ್ಮಾನಂ ಅಂದರೆ ನನ್ನ ನಿಜಸ್ವರೂಪವಾದ ಆತ್ಮತತ್ವವನ್ನು ಆತ್ಮನಿ, ಇಲ್ಲಿ ಆತ್ಮ ಅಂದರೆ ಮನಸ್ಸು, ಸ್ವಾತ್ಮಾನಂ ಆತ್ಮ ಚೈತನ್ಯವನ್ನು ಆತ್ಮನಿ, ಇಲ್ಲಿ ಆತ್ಮ ಅಂದರೆ ಮನಸ್ಸು, ಅವಧಾರಯೇತ್
ಮೇ ಯು ಅಸರ್ಟ್ ದ ಫ್ಯಾಕ್ಟ್ ದಟ್ ಯು ಆರ್ ಪ್ಯೂರ್ ಕಾನ್ಷಿಯಸ್ನೆಸ್. ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ ತಕ್ಷಣ ಪ್ರಾತಸ್ಮರಾಮಿ ಬರಬೇಕು. ಮಲ್ಕೊಳಕ್ಕೆ ಹೋಗೋದ್ರಿಂದ ಮುಕ್ಷ ಇದೇನೋ ಮಾಡಿದ್ವಲ್ಲ ಮೊನ್ನೆ, ಸ್ವರೂಪಾನುಸಂಧಾನ ಅಷ್ಟಕ ಓಡಬೇಕು. ಅದು ಆ ವೃತ್ತಿ ಇರಬೇಕು ಪ್ರತಿ ಕ್ಷಣ. ಆವಾಗ ಏನಾಗುತ್ತೆ, ಶರೀರದ ಮೇಲೆ ಅಭಿಮಾನ ಕಮ್ಮಿ ಆಗ್ತಾ ಬರುತ್ತೆ. ಯಾವಾಗ ಶರೀರದ ಮೇಲೆ ಅಭಿಮಾನ ಕಮ್ಮಿ ಆಯಿತೋ ಅಜ್ಞಾನ ಕಮ್ಮಿ ಆಗ್ತಾ ಬರುತ್ತೆ. ಅಜ್ಞಾನ ಕಮ್ಮಿ ಆಗಿದ ತಕ್ಷಣ ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ಹೋಗ್ತಾರೆ. ಯಾರು ಮೊಮ್ಮಕ್ಕಳು ಮರಿಮಕ್ಕಳು? ನೆನೆ ನೋಡಿದ್ವಲ್ಲ, ಕರ್ತೃತ್ವ ಭೋಕ್ತೃತ್ವ ಮಕ್ಕಳು, ಅವರ ಮಕ್ಕಳು ರಾಗದ್ವೇಷಗಳು, ಇದೆಲ್ಲ ಹೋಗ್ತಾ ಹೋಗುತ್ತೆ. ಅದು ಬರಲಿಲ್ಲ, ಬೆಟರ್ ಲಕ್. ನೆಕ್ಸ್ಟ್ ಜನ್ಮ, ನಾಟ್ ಟೈಮ್, ನೆಕ್ಸ್ಟ್ ಜನ್ಮ. 31. ಕೋಶೇಶ್ವಯಂ ತೇಷು ತು ತತ್ತದಾಕೃತಿ ವಿಭಾತಿ ಸಂಗಾತ್ ಸ್ಫಟಿಕೋ ಫಲೋ ಯಥಾ ಅಸಂಗರೂಪೋ ಯಮಜೋ ಯತೋದ್ವಯಃ ವಿಜ್ಞಾಯತೆಸ್ಮಿನ್ ಪರಿತೋ ವಿಚಾರಿತೆ. ಒಂದು ಉದಾಹರಣೆಯನ್ನು ಕೊಡ್ತಿದ್ದಾರೆ ರಾಮಚಂದ್ರಮೂರ್ತಿ. ಏನು ಉದಾಹರಣೆ? ಯಾಕೆ ಈ ಶರೀರ ನನಗೆ ಅಂಟ್ಕೊಂಡ್ಬಿಟ್ಟಿದೆ? ಸ್ಫಟಿಕದ ಉದಾಹರಣೆ ಪ್ರಸಿದ್ಧವಾಗಿರುವಂಥದ್ದು ಎಲ್ಲರಿಗೂ ಗೊತ್ತು. ಒಂದು ಸ್ಫಟಿಕ ಕಲ್ಲಿದೆ, ಅಪಲಹ ಅಂದರೆ ಕಲ್ಲು, ಸ್ಫಟಿಕೋ ಫಲಹ ಅಂತಿದೆ. ಆ ಸ್ಫಟಿಕದ ಕಲ್ಲು ನಿರ್ಗುಣವಾಗಿದೆ. ಆ ಸ್ಫಟಿಕಕ್ಕೆ ಯಾವುದೇ ರೀತಿಯಾದ ಆಕಾರ ಇಲ್ಲ. ನೀವು ಆ ಸ್ಫಟಿಕದ ಪಕ್ಕದಲ್ಲಿ ಏನೇ ಇಟ್ಟರೂ ಆ ಬಣ್ಣ ತಗೊಳುತ್ತೆ. ಆತ್ಮ ಚೈತನ್ಯ ನಿರ್ಗುಣ, ಶುದ್ಧವಾಗಿದೆ ಅದು. ಅದರ ಪಕ್ಕದಲ್ಲಿ ಯಾವ ಶರೀರವನ್ನು ಇಡ್ತೀರೋ ಆ ಶರೀರದ ಗುಣ ಅದಕ್ಕೆ ಅಂಟ್ಕೊಳ್ಳುತ್ತೆ, ಅಂಟ್ಕೊಳ್ಳೋ ಥರ ಕಾಣುತ್ತೆ. ಅದನ್ನು ತಪ್ಪಾಗಿ ನಾವೇನು ಮಾಡಿಬಿಟ್ಟಿದ್ದೀವಿ, ಶರೀರ ಹೀಗೆ ಹಾಗೆ ಅಂತಲ್ಲ. ದಪ್ಪಕ್ಕಿದ್ರೆ ಶರೀರ ಏನು ಹೇಳ್ತೀವಿ, ನಾನು ದಪ್ಪ. ಸಣ್ಣಕ್ಕಿದ್ರೆ ಏನು ಹೇಳ್ತೀವಿ, ಎಷ್ಟು ತಿಂದರೂ ಸ್ವಾಮಿ ದಪ್ಪನೇ ಆಗಲ್ಲ ಇವನು, ಅವನು ದಪ್ಪ ಆಗಲ್ಲ ಅಥವಾ ಅವಳಾಗಲ್ಲ, ದೇಹ ಆಗಿದೆ. ಮನಸ್ಸು ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿದ್ದೀನಿ, ಮನಸ್ಸು ದುಃಖವಾಗಿದ್ದರೆ ನಾನು ದುಃಖನಾಗಿದ್ದೀನಿ. ಮೈಂಡ್ ಇಸ್ ಡಿಪ್ರೆಸ್ಡ್, ಐ ಆಮ್ ಡಿಪ್ರೆಸ್ಡ್. ಈ ಐ ಅಂತ ಹೇಳಿ ಬಿದ್ದಿದ್ದೀವಿ ನಾವೆಲ್ಲರೂ. ಶರೀರದ ಧರ್ಮ ಕ್ಷೀಣಿಸಬೇಕು, ತಿಳ್ಕೊಳ್ಳಿ. ಫಸ್ಟ್ ಅಕ್ಸೆಪ್ಟ್. ಒಂದು ರೀತಿಯಾಗಿ ಇರೋಕ್ಕೆ ಸಾಧ್ಯವಿಲ್ಲ, ಶರೀರ ಕ್ಷೀಣಿಸ್ತಾನೇ ಇರಬೇಕು. ಆದರೆ ನಮಗೇನು ಆ ಬಂಧ ಶರೀರದಲ್ಲಿ ಅಂಟಿಬಿಟ್ಟಿದ್ದೀವಿ. ಯಾವತ್ತು ಶರೀರದವರೆಗೂ ಅಂಟಿರ್ತೀವೋ ಅಲ್ಲಿವರೆಗೂ ನಮಗೆ ಜೀವನದಲ್ಲಿ ಆನಂದವಾಗಿರೋಕ್ಕೆ ಸಾಧ್ಯವಿಲ್ಲ. ಅದು ತಿಳ್ಕೊಳ್ಳಿ. ಶರೀರ ಒಂದು ಉಪಕರಣ, ಇನ್ಸ್ಟ್ರೂಮೆಂಟ್. ಅದನ್ನು ಯೂಸ್ ಮಾಡಬೇಕು, ಧರ್ಮಾನುಷ್ಠಾನಕ್ಕೆ ಮಾತ್ರ ಯೂಸ್ ಮಾಡಬೇಕು, ಮೋಕ್ಷ ಗಳಿಸೋದಕ್ಕೆ ಮಾತ್ರ ಉಪಯೋಗಿಸ್ಬೇಕು. ಆಮೇಲೆ ಒಂದು ತಳ್ಳಿ ಹಾಕಬೇಕು. ರಮಣ ಮಹರ್ಷಿಗಳ ಹತ್ರ ಒಬ್ಬರು ಬಂದ್ರಂತೆ, ಕೇಳಿರ್ತೀರ ನೀವು ಕಥೆ ಎಲ್ಲ. ಹೌ ಟು ಡಿಸ್ಕಾರ್ಡ್ ದ ಬಾಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಅವರು ಉತ್ತರ ಕೊಡಲ್ಲ, ಸಾಧಾರಣವಾಗಿ ಸುಮ್ಮನೆ ಇರ್ತಾರೆ. ಮತ್ತೆ ಬಂದ, ಹೌ ಟು ಡಿಸ್ಕಾರ್ಡ್ ದ, ಶರೀರವನ್ನು ಹೇಗೆ ತ್ಯಾಜ್ಯ ಮಾಡೋದು, ಡಿಸ್ಕಾರ್ಡ್ ಮಾಡೋದು. ಊಟ ಆಯಿತು, ಊಟ ಮಾಡ್ಕೊಂಡು ಬಾ ಅಂದರು. ಅವರು ಊಟಕ್ಕೆ ಬಂದರು. ಊಟ ಎಲ್ಲ ಆದಮೇಲೆ ಎಲ್ಲರೂ ಹೋಗಿ ಆಯಿತು, ಕೂತ್ಕೊಂಡ್ರು. ಹೌ ಟು ಡಿಸ್ಕಾರ್ಡ್ ದ ಬಾಡಿ ಹೇಳಿದ್ನಲ್ಲ ಉತ್ತರ ಅಂದರು. ಎಲ್ಲಿ ಉತ್ತರ ಕೊಟ್ರಿ? ಊಟ ಮಾಡಿದೆಯಲ್ವಾ, ಎಲೆನೇನು ಮಾಡಿದೆ ನೀನು? ಅಷ್ಟು. ಎಲೆ ಉಪಯೋಗ ಆಯಿತು ಯಾವಾಗವರೆಗೂ? ಊಟ ಮಾಡೋವರೆಗೂ. ಊಟ ಆದಮೇಲೆ ಎಲೆ ತುಂಬ ಎಷ್ಟು ಚೆನ್ನಾಗಿ ನಾನು ಹೊಟ್ಟೆ ತುಂಬಿಸಿದೆ, ಅದನ್ನೆಲ್ಲ ಒರೆಸಿ ಮತ್ತೆ ಬೀರುಲಿಡ್ತೀನಿ ನಾನು. ಮಾಡ್ತೀರಾ? ಶರೀರ ಭಗವಂತ ಯಾಕೆ ಕೊಟ್ಟಿದ್ದಾನೆ? ಧರ್ಮಾನುಷ್ಠಾನಕ್ಕೆ, ಆತ್ಮಜ್ಞಾನಕ್ಕೆ. ಸಿಕ್ತಾ? ಅದನ್ನು ಪಕ್ಕಕ್ಕೆ ಹಾಕಬೇಕು ಅಂದ್ರೆ ಏನು? ನೀವು ಅದು ಪ್ರಾರಬ್ಧ ಇರೋವರೆಗೂ ಅದು ಇರುತ್ತೆ, ಅದ್ರ ಕಡೆ ಗಮನ ಇರಬಾರ್ದು. ನಾನು ಶರೀರ ಅಂತ ಬರ್ತಾ ಇದ್ದರೆ ಮಹಾ ಅಜ್ಞಾನಿ ನಾವು. ಯೋಚನೆ ಮಾಡಿ. ಎಷ್ಟು ಫೋಟೋಸ್ ನೀವು ತೆಗೆಸ್ಕೊಳ್ತೀರೋ ಅಷ್ಟು ಫೋಟೋಸ್ ಎಲ್ಲ ಅಜ್ಞಾನಿ ವಶಾತ್. ನಿಮ್ಮ ಮೊಬೈಲಲ್ಲಿ ಎಲ್ಲ ನಿಮ್ಮ ಫೋಟೋಗಳೇ ಇರುತ್ತೆ, ಅಷ್ಟು ಅಜ್ಞಾನಿಗಳು ನೀವು ಅಂತ. 360 ಡಿಗ್ರಿಯಲ್ಲೂ ಆ್ಯಂಗಲಲ್ಲೂ ಫೋಟೋ ಇರುತ್ತೆ ನೋಡಿ. ನಿಮ್ಮ ಗ್ಯಾಲರಿಗೆ ಹೋಗಿ ನೋಡಿ. ಇಲ್ಲಿ ಇದೇನು ಕ್ಲಾಕ್ ತಿರುಗ್ತಿದೆಯಲ್ಲ, ಹೀಗೆ ಒಂದಿರುತ್ತೆ ಒಂದು ಫೋಟೋ, ಹೀಗೆ ಒಂದಿರುತ್ತೆ ಒಂದು ಫೋಟೋ. ಆಮೇಲೆ ಇಲ್ಲಿ ಬಂದಾಗ ಈ ಕಡೆ ತಿರುಗಿಬಿಟ್ಟಿರ್ತಾನೆ ಅವನು, ಹೀಗೆ ಒಂದೊಂದೇ ಫೋಟೋ. ಎಷ್ಟು ಫೋಟೋಗಳು!
ಯಾರು ಫೋಟೋ ತೆಗಿತೀರಾ? ಆತ್ಮ ಫೋಟೋ ತೆಗಿಯೋಕ್ಕೆ ಸಾಧ್ಯವಾ? 1 ಫೋಟೋ 2 ಫೋಟೋ 3 ಫೋಟೋ ಸರಿ. ದಿನ ಬೆಳಗಾದರೆ ಯೋಚನೆ ಮಾಡಿ. ನಗ್ತೀವಿ ನಾವೆಲ್ಲ, ನಮಗೆ ನಾವೇ ನಗು. ನಮಗೆ ಅಜ್ಞಾನವಶ. ಅದು ಯಾಕಂದ್ರೆ ದೇಹದ ಮೇಲೆ ಅಷ್ಟಭಿಮಾನ ನಮಗೆ. ಅರ್ಧ ಗಂಟೆ ಮುಂದೆ ನೆಡ್ತೀವಿ ಕರಡಿ ಮುಂದೆ. ಶರೀರ ದಪ್ಪ ಆದಾಗ ನಾನು ದಪ್ಪ, ಅದಕ್ಕೇನೆಲ್ಲ ಮಾಡ್ತೀನಿ. ಸಣ್ಣ ಆದಾಗ ಅದು ನೀವು ಸಣ್ಣ ಆದಾಗೆ ಡಾಕ್ಟ್ರ್ ಹೇಳ್ತಾರೆ ನೀವು ಪಚ್ಚಬಾಳೆಹಣ್ಣು ತಿನ್ನಬೇಕು, ದಪ್ಪ ಆಗತ್ತದು, ಕಾರ್ಬ್ಸ್ ಜಾಸ್ತಿ. ಆಮೇಲೆ ಗೋಡಂಬಿ ತಿನ್ನಿ. ಇವನು ಪಾಪ ತಿಂತಾನೆ ಇದ್ದಾನೆ, ನಾವು ಹಾಗೇ ಇದ್ದಾರೆ. ಅವನು ವಿಶೇಷ ಪ್ರಾರಬ್ಧ, ಏನು ಮಾಡ್ತೀರ? ಅಲ್ಲ, ಅವನ ಮನಸ್ಸು ಶುದ್ಧಿ ಇದೆಯಾ, ಅವನ ಆತ್ಮಚಿಂತನೆಗೆ ಬರ್ತಿದ್ದಾನೆ, ಹಾಗೆ ತಿರುಗಿಸ್ಬೇಕು ದಾರಿನ. ಸೊ ಸ್ಫಟಿಕದ ಉದಾಹರಣೆಯನ್ನು ಕೊಡ್ತೀನಿ. ಮನಸ್ಸು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡುವಂತಹ ವೃತ್ತಿ ನಿಮಗಿದ್ರೆ ಮನಸ್ಸು ಸತ್ವಗುಣವಾಗಿರುತ್ತೆ. ಆಫೀಸ್ಗೆ ಹೊರಟ್ರಿ, ಮನಸ್ಸು ರಜೋಗುಣವಾಗಿ ಇರಲೇಬೇಕು. ಆಫೀಸಲ್ಲಿ ಸತ್ವಗುಣ ಮನಸ್ಸಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ನೀವು ಚೆನ್ನಾಗಿದ್ರು ಪಕ್ಕದವ್ರು ನೀವು ಸರಿ ಇಲ್ಲ ಅಂತಾರೆ. ಆವಾಗ ಅವ್ರ ಹತ್ರ ಹೋಗಿಲ್ಲ ಓಂ ನಮೋ ನಾರಾಯಣಾಯ ಶಾಂತಮ್ ಅಂತ ಹೇಳಿದ್ರೆ ಆಗಲ್ಲ. ಅದು ವ್ಯವಹಾರ ಜಗತ್ತಲ್ಲಿ ಗಲಾಟೆ ಮಾಡಬೇಕಾಗತ್ತೆ, ಅಪ್ಸೆಟ್ ಆಗಬೇಕಾಗತ್ತೆ. ಮನಸ್ಸಿನ ಗುಣ ನಿಮ್ಮ ಗುಣ ಅಂದ್ಕೊಳ್ಬೇಡಿ. ಆತ ನಿಮ್ಮನ್ನು ಜಡ್ಜ್ ಮಾಡಲಿ, ನೀವು ತುಂಬ ಕೋಪಿಷ್ಟನಪ್ಪ ಅಂತ ಅವನು ಹೇಳಲಿ. ನಿಮಗೆ ನೀವು ಮನಸ್ಸಲ್ಲಿ ಗೊತ್ತಲ್ವ ನಾ ಕೋಪಿಷ್ಟ ಅಲ್ಲ ಅಂತ. ಅದು ಇಂಪಾರ್ಟೆಂಟ್. ವೇದಾಂತದಲ್ಲಿ ಯಾರೂ ನಿಮ್ಮನ್ನು ಸರ್ಟಿಫಿಕೇಟ್ ಕೊಡಲ್ಲ, ಬೇರೆದಲ್ಲಿ ಕೊಡ್ತಾರೆ. ಲೌಕಿಕ ವಿದ್ಯೆಯಲ್ಲಿ ಈಸ್ ಎ ವೆರಿ ಗುಡ್ ಪರ್ಸನ್, ಈಸ್ ಎ ಡೈರೆಕ್ಟರ್, ಈಸ್ ಎ ಪ್ರೊಡ್ಯೂಸರ್, ಅಥವಾ ಇನ್ನೊಂದೇನೋ ಮತ್ತೊಂದು CEO CFO ಅದೆಲ್ಲ ಬರುತ್ತೆ. ನಿಮ್ಮ ನಿಜವಾದ ಜೀವನದ ಡೈರೆಕ್ಟರ್ ಯಾರು ನೀವು ನೋಡ್ಕೊಳ್ಬೇಕಲ್ವ. ನಿಮ್ಮ ಮನಸ್ಸು ಹೇಗಿದೆ. ಸಂದರ್ಭಕ್ಕೂ ಕೋಪ ಮಾಡ್ಕೊಳ್ತೀರಾ, ಯಾತಕ್ಕೋಸ್ಕರ? ಕೆಲಸ ಆಗಬೇಕು. ಕೆಲಸ ಆದಮೇಲೆ ಶಾಂತತೆಗೆ ಬರಬೇಕು. ಮತ್ತು ಆ ಮನುಷ್ಯನ ಮೇಲೆ ಮತ್ತೆ ಅವನು ದುರಾಸೆ, ಅವನೇನು ಅವನು ಒಬ್ಬ ಯಾವುದೋ ಒಂದು ವ್ಯಕ್ತಿನ ಕೋಪಕ್ಕೋಸ್ಕರ ಮಾಡಿದ್ದೀರಾ, ಮತ್ತು ನೆಕ್ಸ್ಟ್ ಡೇ ಅವನು ನೋಡಿದಾಗ, ಮರು ದಿವಸ ನೋಡಿದಾಗ ಶಾಂತವಾಗಿರಬೇಕು. ಯಾಕಂದ್ರೆ ಅದಾಗಿದ್ದು ಹಿಂದಿನ ದಿವಸ ಇಲ್ಲ, ಅವ್ನು ನಿನ್ನೆ ಮಾಡ್ದೆ ಆ ಸೈಡಲ್ಲೇ ನಾವು ಹೋಗಲ್ಲ. ಯಾಕೆ ಯೋಚನೆ ಮಾಡಿ. ಹೀಗೆ ಮಾಡಿ ಮಾಡಿ ವೃತ್ತಿಯಲ್ಲಿ ಹಲವಾರು ತಪ್ಪು ಅಭಿಪ್ರಾಯಗಳನ್ನು ರಾಜಸಿಕವಾಗಿ ತಾಮಸಿಕವಾದ ವೃತ್ತಿಯೆಲ್ಲ ಹಾಕೊಂಡ್ಬಿಟ್ಟಿದ್ದೀವಿ. ಇದೆಲ್ಲ ಮನಸ್ಸಿನ ಗುಣಗಳು. ಅದೇನಾಗುತ್ತೆ, ಆತ್ಮದ ಸಾಮೀಪ್ಯದಲ್ಲಿದ್ದಾಗ ಆತ್ಮನು ದಪ್ಪ ಇದೆ, ಆತ್ಮನಿಗೂ ಸತ್ವರಜಸ್ತಮೋ ಗುಣಗಳಿದೆ ಅಂತ ಗೊತ್ತಾಗುತ್ತೆ. ಹೇಗೆ ಸ್ಫಟಿಕಕ್ಕೆ ಉದಾಹರಣೆ ಕೊಟ್ಟರೋ ಹಾಗೆ ಇದಕ್ಕೂ ಅದನ್ನು ಇಲ್ಲಿ ಹೇಳ್ತಿದ್ದಾರೆ ಈ ಶ್ಲೋಕದಲ್ಲಿ. ನೋಡಿ ಇಲ್ಲಿ, ಯಥಾ ಸ್ಫಟಿಕಾ ಫಲಃ. ಫಲಃ ಅಂದರೆ ಕಲ್ಲು. ತತ್ತದಾಕೃತಿ, ಯಾವ ಶರೀರ ಹತ್ತಿರ ಇರುತ್ತೋ ಆ ಶರೀರವನ್ನು ಆತ್ಮ ತಗೊಳುತ್ತೆ ಅಂತ. ಇವ ಭಾತಿ ಅಂತ ಹಾಕೊಳ್ಬೇಕು. ಆ್ಯಸ್ ದೋ ಇವ ಅಂತ ಸೇರಿಸ್ಕೊಳ್ಬೇಕು ನಾವು. ಸ್ಫಟಿಕದ ಪಕ್ಕದ ಒಂದು ಕೆಂಪು ಹೂ ಬಿಡಿ, ಸ್ಫಟಿಕ ಕೆಂಪ ಕಾಣುತ್ತೆ. ನೀಲಿ ವಸ್ತ್ರವನ್ನಿಡಿ, ನೀಲಿಯಾಗಿ ಕಾಣುತ್ತೆ. ಸ್ಫಟಿಕ ಬಣ್ಣ ಚೇಂಜ್ ಆಯಿತಾ? ಇಲ್ವಲ್ಲ. ಹಾಗೆ ಆತ್ಮದ ಪಕ್ಕದಲ್ಲಿ, ನನ್ನ ಪಕ್ಕದಲ್ಲಿ, ನನ್ನ ನಿಜಸ್ವರೂಪ ಪಕ್ಕದಲ್ಲಿ ದೇಹ ತುಂಬ ಸಾಮೀಪ್ಯದಲ್ಲಿರೋದ್ರಿಂದ, ಇಂಟಿಮೇಟ್ಲಿ ಅವೈಲಬಲ್, ಕ್ಲೋಸ್ ಆಗಿರೋದ್ರಿಂದ ಹಾಗೆ ಕಾಣಿಸ್ತಾ ಇದೆ. ಇವ ಭಾತಿ ತತ್ತದಾಕೃತಿ ವಿಭಾತಿ. ಆತ್ಮ ಹಾಗೆ ಕಾಣಿಸ್ತಿದೆ. ನಾನು ದಪ್ಪ ಇದ್ದೀನಿ, ನಾನು ಒಳ್ಳೆಯವನು, ನಾನು ಕೆಟ್ಟವನು. ಮೂಲತಃ ಯಾರು? ಶುದ್ಧ ಚೈತನ್ಯ. ಕೋಶೇಶು ಸಂಗಾತಯಂ. ಪ್ರತಿಯೊಂದು ಕೋಶ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಹಿಂದ್ಗಡೆ 3 ಕೋಶವನ್ನು ಹೇಳಿದ್ರು, 3 ಶರೀರವನ್ನು ಹೇಳಿದ್ರು. ಇಲ್ಲಿ ರಾಮರು ತಿಳಿಸಿದ್ದಾರೆ, ಕೋಶ ಬೇರೆ ಅಲ್ಲ, ಶರೀರ ಬೇರೆ ಅಲ್ಲ. ಶರೀರತ್ರಯವೇ ಪಂಚಕೋಶಗಳು. ಸ್ಥೂಲ ಶರೀರ ಅನ್ನಮಯ ಕೋಶ, ಪ್ರಾಣಮಯ ಶರೀರ, ಮನೋಮಯ ಶರೀರ, ವಿಜ್ಞಾನಮಯ ಶರೀರ, ಸೂಕ್ಷ್ಮ ಶರೀರ. ವಿಜ್ಞಾನಮಯ ಕೋಶ ಸೂಕ್ಷ್ಮ ಶರೀರ, ಆನಂದಮಯ ಕೋಶ ಕಾರಣ ಶರೀರ. ಏನೋ ಹೇಳ್ತಿದ್ದಾರೆ ಇವರು, ಗೊತ್ತಾಗ್ತಿದೆ ತಾನೆ? ಹಾಂ, ವೇದಾಂತ ಸುಮಾರು ವರ್ಷ ಮಾಡಿದ್ರೆ ಗೊತ್ತಾಗತ್ತಿವಲ್ಲ. ಕೋಶ ಅಂದರೆ ಕವರಿಂಗ್ ಅಂತ ಅರ್ಥ, ಶೀಟ್. ಈ ಅನ್ನಮಯ ಕೋಶ ಇದೇ ಸ್ಥೂಲ ಶರೀರ. ಇದರ ಹಿಂದೆ ಪ್ರಾಣಮಯ ಇದೆ, ಉಸಿರಾಡ್ತಾ ಇದ್ದೀವಿ. ಅದ್ರ ಹಿಂದೆ ಮನೋಮಯ ಮನಸ್ಸಿದೆ. ಅದ್ರ ಹಿಂದೆ ವಿಜ್ಞಾನಮಯ ಬುದ್ಧಿ ಇದೆ. ಅದ್ರ ಹಿಂದೆ ಆನಂದಮಯ ಇದೆ. ಆನಂದಮಯ ಅಂದರೆ ಏನು? ಅಜ್ಞಾನ, ತಮೋಗುಣ, ನಿದ್ದೆ, ರಾತ್ರಿ ಗಾಢ ನಿದ್ದೆ. ಅದರ ಹಿಂದೆ ಆತ್ಮ ಇದೆ.
ಹಿಂದೆ ಹಿಂದೆ ಅಂದರೆ ಆಗ ಹೋಗಿ ಬಿದ್ದುಬಿಡ್ತೀವಿ, ಹಿಂದೆ ಅಲ್ಲ. ಅಂದರೆ ಎಲ್ಲದರಲ್ಲಿಯೂ ಆಧಾರವಾಗಿದೆ ಅಂತ. ಹಿಂದೆ ಅನ್ನುವಂಥ ಪದಕ್ಕಿಲ್ಲಿ ಅರ್ಥ ಆಧಾರ ಅಂತ ಅರ್ಥ, ಸಬ್ಸ್ಟ್ರಾಟಮ್ ಅಂತ ಅರ್ಥ. ಆ ಸಬ್ಸ್ಟ್ರಾಟಮ್ ಇರಿಂದ ಏನಾಗುತ್ತೆ, ಪಂಚಕೋಶಗಳು ಆ ಪ್ರಾರಬ್ಧವಶ ಬದಲಾವಣೆ ಆಗ್ತಿದ್ದಾಗ ಆತ್ಮ ಬದಲಾವಣೆ ಆಗ್ತಿದೆ ಅಂತ ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಕೋಶೇಶು ಸಂಗಾತ್ ಅಯಂ, ಆದರೆ ನಿಜವಾಗಿ ನಾನು ಯಾರು? ಅಯಂ ಅಸಂಗ, ಅಯಂ ಅಸಂಗ. ಅಯ್ಯೋ ಕಷ್ಟ ಸ್ವಾಮಿ ಇದು, ನಾನು ಅಸಂಗ, ನನಗೆ ಯಾವ ಸಂಬಂಧವೂ ಇಲ್ವಂತೆ. ಅಯ್ಯೋ, ಬೆಳಗ್ಗೆದ್ರಾಗಿದ್ದ ತಕ್ಷಣ ನಮ್ಗೆ ಪ್ರಾಬ್ಲಮ್ಮೇ ಅದು. ನಾನು ಸಂಬಂಧ, ಇವನಿಗೆ ಸಂಬಂಧ, ಅವಳಿಗೆ ಸಂಬಂಧ ಅಂತಲೇ ಅಂದ್ಕೊಂಡಿರ್ತೀವಲ್ಲ. ಇದು ವೇದಾಂತದಲ್ಲಿ ನಿಮಗೆ ಸರಿ ಅಷ್ಟೇ, ಅಥವಾ 8 ಗಂಟೆವರೆಗೂ ಸರಿ. ಇದು ಅದಲ್ಲ ಸತ್ಯ. ಅದು ಪ್ರತಿಯೊಬ್ಬರೂ ಅಸಂಗಿಗಳೇ. ಆತ್ಮಗೆ ಯಾಕೆ ಸಂಘ ಇದೆ? ಪೂರ್ಣ ಚೈತನ್ಯ ನಾನು ಅಂತ ಆದಮೇಲೆ, ಮಾಯಾ ತೋರಿಕೆ ಮಾತ್ರ ಆದಮೇಲೆ ಎಲ್ಲಿದೆ ಸಂಘ? ಒಪ್ತೀರಾ? ಒಪ್ತೀರಾ? ಯಾವ ಕಾಲದಲ್ಲಿಯೂ ಯಾರಿಗೂ ಯಾವ ಸಂಘವೂ ಇಲ್ಲ. ಗುರು ಶಿಷ್ಯ ಸಂಬಂಧ ಸ್ವಾಮಿ ಅದೂ ಇಲ್ವಾ? ಅದೂ ಇಲ್ಲ. ತೋರಿಕೆಯಲ್ಲಿ ಮಾತ್ರ ಎಲ್ಲ ಸಂಬಂಧಗಳು ಸತ್ಯ ಅಂತ ಅನ್ಸುತ್ತೆ. ಅಯಂ ಅಸಂಗ. ಅದಕ್ಕೆ DVG ಹೇಳಿರೋದು ಪ್ರಸಿದ್ಧವಾದ ಕಗ್ಗ ಏನು? ಎರಡು ಕೋಣೆಗಳ ನೀನು ಮಾಡು ಮನದಾಲಯದಿ. ಇದಕ್ಕೆ ಅದು ಹೇಳಿರೋದು. ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು. ಸುಮ್ಮನೆ ಹೇಗೆ ಹುಚ್ಚ ಬಂದಾಗ ಆಡೋಗಿಲ್ಲ, ಧರ್ಮವಾಗಿ ಆಡಬೇಕು. ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಈ ಶ್ಲೋಕಕ್ಕೆಲ್ಲ ಅದು ಸೇರಿಸ್ಬೋದು DVGದು. ನಮಗೆ ಹೊರಕೋಣೆಯಲ್ಲಿ ಲೋಗರಾಟವನ್ನು ಧರ್ಮ ಅನುಷ್ಠಾನ ರೀತಿಯಲ್ಲಿ ಮಾಡೋಕ್ಕಾಗಲಿಲ್ವಾ? ಆತ್ಮಜ್ಞಾನಕ್ಕೆ ಬರಬೇಕು. ಅವಾಗ ಕೆಲಸ ಮಾಡಬಾರ್ದು. ಅಧರ್ಮ ರೀತಿಯಾಗೇನೋ ಮಾಡ್ತೀವಿ ಅಂತಲ್ಲ, ತಿಳಿರಿ. ಮನಸ್ಸಿನಲ್ಲಿ 2 ಕೋಣೆಗಳು ಮಾಡಬೇಕು. ಅದು ಎಲ್ಲೋ ಮಾಡ್ಕೊಳ್ಳಿ, ಜಾಗ ಹೇಗಿದೆ ಡಿಪೆಂಡಿಂಗ್ ಅಪಾನ್ ನಿಮ್ಗೆ ಕೂದಲು ಎಷ್ಟಿದೆಯೋ ಅದ್ರ ಪ್ರಕಾರ, ಆಯಿತಾ? ಆಗಲಿಲ್ವಾ? ಧರ್ಮಾನುಷ್ಠಾನದ ರೀತಿಯಾಗಿ 2 ಕೋಣೆಗಳನ್ನು ಮಾಡಿ ವ್ಯವಹಾರ ಮಾಡೋಕ್ಕಾಗಲಿಲ್ಲ, ಅದು ಮಾಡಿ ಒಂದೇ ಮಾಡಿಬಿಟ್ಟು ಆತ್ಮಜ್ಞಾನದಲ್ಲಿರಬೇಕು. ಇಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗತ್ತೆ. ಅವಾಗ ಯಾವುದು ಸೇಫ್ ಸ್ವಾಮಿ? ವ್ಯವಹಾರ ಮಾಡೋದು ಸೇಫಾ? ಆತ್ಮಜ್ಞಾನ ಅನುಸಂಧಾನ ಮಾಡೋದು ಸೇಫ್? ನಾ ಹೇಳ್ತಿಲ್ಲ, ರಾಮರು ಹೇಳ್ತಿದ್ದಾರೆ. ಏನಾದ್ರು ಬೈಯೋದಿದ್ರೆ ಅವ್ರಿಗೆ ಬೈರಿ. ಅಯಂ ಅಸಂಗ, ಅಯಂ ಅಜಃ. ಅಜಃ ಹುಟ್ಟಿಲ್ಲ, ಇದೆಲ್ಲ ನೋಡಿದ್ದೀವಿ. ಅಯಂ ಅದ್ವಯ, ಅಯಂ ಸೇರಿಸ್ಕೊಳ್ಬೇಕು. ಅದ್ವಯ ಅಂದರೆ 2 ಇಲ್ಲದೇ ಇರೋವಂಥದ್ದು. ಇದೆಲ್ಲ ನನ್ನ ಗುಣ. ವಿಜ್ಞಾಯತೆ ಸ್ಮಿನ್ ಪರಿತೋ ವಿಚಾರಿತೆ. ವಿಚಾರಿತೆ ಸತಿ ಸಪ್ತಮಿ. ಇದನ್ನು ವಿಚಾರಿತೆ, ಚೆನ್ನಾಗಿ ವಿಚಾರ ಮಾಡು. ಪ್ರತಿನಿತ್ಯ ಮೇಯು ಕ್ವಶನ್. ಶರೀರ ಅಂದ್ರೇನೋ, ಸೂಕ್ಷ್ಮ ಶರೀರ ಅಂದ್ರೇನೋ ಕ್ವಶನ್ ಮಾಡಿದ್ಮೇಲೆ ಉತ್ತರ ಸಿಕ್ತು. ಆ ಉತ್ತರದ್ದು ಸಿಕ್ಕಿದ್ಮೇಲೆ ಆ ರೀತಿಯಾಗಿ ಜೀವನ ನಡೆಸಬೇಕು. ಆಗಲ್ಲ ಅಂತ ಹೇಳಬಾರ್ದು. ಆಗಲ್ಲ ಅಂತ ನಾವು ಮನಸ್ಸು ಮಾಡ್ಕೊಂಬಿಟ್ರೆ ಯಾವತ್ತೂ ಆಗಲ್ಲ. ಪ್ರಯತ್ನ ಪಡಬೇಕು. ಹಾಗೆ ಸ್ಫಟಿಕದ ಉದಾಹರಣೆಯನ್ನು ಕೊಟ್ಟು 3 ಶರೀರದ ತಾದಾತ್ಮ್ಯವನ್ನು 31ನೇ ಶ್ಲೋಕದಲ್ಲಿ ಹೇಳಿದರು.